ನೋಡಿ ಈಗಾಗಲೇ ನಮ್ಮ ವರದಿಗಳನ್ನು ಪಿಸಿಸಿ ಅಧ್ಯಕ್ಷರಿಗೆ ಸಬ್ಮಿಟ್ ಮಾಡಿದ್ದಾರೆ. ಮತ್ತೆ ಪಿಸಿಸಿ ಅವರು ಎಐಸಿಸಿ ಅವರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಪಬ್ಲಿಕ್ ತಪ್ಪೇನಿಲ್ಲ. ನಿಮ್ಗೆ ಗೊತ್ತು, ಪ್ರತಿ ವರದಿಯನ್ನ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಈಗ ಚುನಾವಣೆ ಆದ್ಮೇಲೆ ಮಾಡಿಲ್ಲ ಅಷ್ಟೇ, 3-4 months. ನಾವು ಮಾಡ್ತಾ ಇರೋ ಕೆಲಸ ಏನು, ನೀತಿ ಏನು, ಹೊಸ ನಾವು ಪಬ್ಲಿಕ್ ನಲ್ಲಿ ತಪ್ಪೇನಿದೆ. ರಾಜ್ಯಾಧ್ಯಕ್ಷ ಬದಲಾವಣೆಯ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಂದ್ರೆ ಪಕ್ಷ ಸಂಘಟನೆ ಸ್ಪಷ್ಟವಾಗಿ ಉಪಮುಖ್ಯಮಂತ್ರಿಗಳು ಮುಂಚೆನೇ ಹೇಳಿದ್ದಾರೆ, ನಮ್ಮನ್ನ ಏನು ನೀವು ನಮಗೆ ಕೊಟ್ಟಂತ ಜವಾಬ್ದಾರಿಯನ್ನು ನಿರ್ವಹಿಸಿದ್ರೆ ಪಕ್ಷಕ್ಕೆ ಅಧಿಕಾರದಲ್ಲಿ ನಾವು ಸಿದ್ದರಾಮಯ್ಯ ತಂದಿದ್ದೇವೆ. ಹಲವಾರು ನಾಯಕರು ನಮ್ಗೆ ಅದಕ್ಕೆ ಸಹಕಾರ ನೀಡಿದ್ದಾರೆ. ನೀವೇನು ಆದೇಶ ಕೊಡ್ತೀರಾ ನಾವು ಮಾಡ್ತೀವಿ. ಸಂದರ್ಭದಲ್ಲಿ ಈಗ ನೀವು ನಮ್ಮ ಮುಂದೂಡಿಕೆ, ಈಗ MP ಎಲೆಕ್ಷನ್ ಇದೆ, MP ಎಲೆಕ್ಷನ್ ಆದ್ಮೇಲೆ ನೋಡೋಣ. ಅದಾದ್ಮೇಲೆ ಬೈ ಎಲೆಕ್ಷನ್ ಕೂಡ ಬಂತು. ಆದ್ರಿಂದ ಅದನ್ನ ಯಾರು ನಮ್ಮ DCM ಸಾಹೇಬರು ಯಾವುದೋ ಕುರ್ಚಿಗೆ ಅಂದ್ಕೊಂಡಿಲ್ಲ, ಅಥವಾ ಮುಖ್ಯಮಂತ್ರಿಗಳು ಯಾವುದೇ ಕುರ್ಚಿಗೆ ಅಂದ್ಕೊಂಡಿಲ್ಲ. ಬಹಳ ಸ್ಪಷ್ಟವಾಗಿ ಇಬ್ಬರೂ ಕೂಡ ಹೈಕಮಾಂಡ್ ಏನಿದೆ, ಏನು ತೀರ್ಮಾನ ತಗೊಂಡೆ ಅದಕ್ಕೆ ನಾವು ತಲೆ ಬಾಗ್ಬೇಕಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಸೊ ಇದ್ರಲ್ಲಿ ಗೊಂದಲ ಏನಿದೆ? ಈಗ ನಾನು ಹೌದು, ಅದು ಈಗ ಬಹಳ ಸ್ಪಷ್ಟವಾಗಿ ಅದು DCM ಅವರೇ ಹೇಳಿದಾರಲ್ಲ, ಸಾಕಷ್ಟು ಒತ್ತಡ ಇದೆ ಬೆಂಗಳೂರು ಬಗ್ಗೆ, ಬೆಂಗಳೂರಿನ ಜವಾಬ್ದಾರಿ ಇದೆ, ಇರಿಗೇಷನ್ ಖಾತೆ ನಮಗಿದೆ. ಅವರು ಹೇಳಿದ್ದಾರೆ ಹೈಕಮಾಂಡಿಗೂ, ಹೈಕಮಾಂಡ್ ಯಾವಾಗ ಏನು ಹೇಳ್ತಾರೆ ಅದಕ್ಕೆ ಸಿದ್ಧರಾಗಿದ್ದಾರೆ, ಇಬ್ಬರು ಸಿದ್ಧರಾಗಿದ್ದಾರೆ. ಸದರಿ ಗೊಂದಲ ಏನಿದೆ? ಜಾತಿ ಗಣತಿ ವಿಚಾರ ಸರ್ ಇವತ್ತು ಕ್ಯಾಬಿನೆಟ್ಗೆ ಬರುತ್ತೆ ಅಂತ ಆರೋಪಿತ್ತು, ಆದ್ರೆ ಬರ್ತಾ ಇಲ್ಲ ಸರ್. ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತಾ ಇದ್ದೀನಿ, ಅದು ಜಾತಿ ಗಣತಿ ವರದಿ ಅಲ್ಲ, ಅದು ಸೋಶಿಯೋ ಎಕನಾಮಿಕ್ ಸರ್ವೆ. ಜಾತಿ ಗಣತಿ ಸೆನ್ಸಸ್ಸಿಗೆ ಮತ್ತು ಸರ್ವೆಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಅದೇನೇ ಇರಲಿ, ಕ್ಯಾಬಿನೆಟ್ಗೆ ಬಂದಾಗ ಅದರಲ್ಲಿ ಅದನ್ನು ಸ್ಟಡಿ ಮಾಡಬೇಕು, ಅದನ್ನ ಅದ್ರ ಬಗ್ಗೆ ಹೇಳಿಕೆ ಕೊಡ್ಬೋದು. ಸದ್ಯಕ್ಕಂತೂ ನಾನಂತೂ ನೋಡಿಲ್ಲ ಆ ರಿಪೋರ್ಟ್. ಬರೇ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತ್ರ ಇರೋದು, ಅದು ಬಿಟ್ಟರೆ ಬೇರೆ ಯಾರೂ ನೋಡಿಲ್ಲ. ಕ್ಯಾಬಿನೆಟಿಗೆ ಅದು ಬರಲಿ, ಬಂದಾಗ ಪ್ರಸ್ತಾಪ ಅದ್ರ ಬಗ್ಗೆ ಚರ್ಚೆ ಮಾಡಿ. ಈಗ ಸತೀಶ್ ಜಾರಕಿಹೊಳಿ ಮತ್ತೆ KN ರಾಜಣ್ಣವರು ಒಂದು ಡಿಮ್ಯಾಂಡ್ ಸರ್, KPCC ಅಧ್ಯಕ್ಷರು ಮುಂದುವರಿಬೇಕಾ ಬೇಡವಾ ಅಂತ ಹೈಕಮಾಂಡೇ ಸ್ಪಷ್ಟಪಡಿಸಿದೆ. ಹೈಕಮಾಂಡ್ ಗೊಂದಲ ಆಗಿರೋದು ಅಂತ ಹೇಳಿ ಎಲ್ಲರದು ಸಿಗಾಕೊಂಡಿದೆ ಕೇಬಲ್. ಅವ್ರದ್ದು ನಿರೀಕ್ಷೆ ಮತ್ತು ನಿನ್ನೆ ಕೂಡ ಅವ್ರು ಪುನರುಚ್ಚರಿಸ್ತಾ ಇದ್ದಾರೆ. DK ಅವ್ರ ಬಗ್ಗೆ ಇರ್ಬೋದು ಅಥವಾ ಬೇರೆಯವ್ರ ಬಗ್ಗೆ ಇರ್ಬೋದು, ವೈಯಕ್ತಿಕ ಅಭಿಪ್ರಾಯ ನನ್ನಲ್ಲ ಅಂತ ಕೂಡ ಹೇಳಿದ್ದಾರೆ. ಪಕ್ಷದ ಹಿತಾಸಕ್ತಿನಲ್ಲಿ ಏನೇನು ಮಾಡಬೇಕು ಅದನ್ನ ನಾನು ವರಿಷ್ಠರಿಗೆ ತಿಳಿಸಿದ್ದೀನಿ, ಅದನ್ನ ನಾನು ಇದು ಮಾಡ್ತಾ ಇದ್ದೀನಿ. ನಾವು ನೋಬಡಿ ಈಸ್ ಡಿಬೇಟಿಂಗ್ ದಟ್ ಅಲ್ವಾ. ಈಗ ಕಳೆದ 3-4 ವರ್ಷದಿಂದ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಏನು ಒಂದು ಅದ್ಭುತವಾದಂಥ ಒಂದು ಕೊಡುಗೆ ಇದೆ ನಮ್ಮ ಪಕ್ಷಕ್ಕೆ. ಯಾರು ನಮಗೆ 100 ಸೀಟು ಕೊಟ್ಟಿರಲಿಲ್ಲ, ಇವತ್ತು 140 ಜನ ಆರಿಸಿ ಬಂದಿದ್ದೀವಿ ಅಂದರೆ ಸುಮಾರು. ಅದಕ್ಕೆ ಇವರಿಬ್ಬರು ಮುಂದೆ ನಿಂತ್ಕೊಂಡು ಇವ್ರ ಜೊತೆ ಎಲ್ಲ ಹಿರಿಯರು ಇರೋದ್ರಿಂದ ನಾವೆಲ್ಲ ಬಂದಿರೋದು. ನಮ್ಮಲ್ಲಿ BJP ಥರ ಏನಾದರೂ ಗೊಂದಲ ಇದೆ ಅಂದರೆ ನಾವೇನು ಕೇಳ್ತಾ ಯಾರು ಕೂಡ ಹೈಕಮಾಂಡ್ ಮಾತನ್ನ ತಲೆ ಏನು ಅದನ್ನ ಮೀರೋದು ಇಲ್ಲ. ACC ಅಧ್ಯಕ್ಷ ರಾಜ್ಯದವರು ಇರೋದ್ರಿಂದ ಹೈಕಮಾಂಡ್ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.